ತುಂಬಾ ದಿನ ಆಗಿತ್ತು ಮನೆ ದೇವಸ್ಥಾನಕ್ಕೆ ಹೋಗಿ ಅದಕ್ಕೋಸ್ಕರ ದೇವರ ಆಶೀರ್ವಾದ ಪಡ್ಕೊಂಡು ಬಂಗಾರಪೇಟೆ ಗಂಟ ಕೂಡ ಹೋಗ್ಬೇಕಾಗಿತ್ತು. ಯಾರನ್ನ ಹೋಗ್ತಾ ಅಂತ ನೀವು ಕೇಳಿದ್ರೆ ಆರ್ಜೆ ಬ್ರೋ, ಭರತ್ ಬ್ರೋ, ನಾನು ಮತ್ತೆ ಅರವಿಂದ್ ನಮ್ಮ ಕಾರ್ತಿಕ್ ಕೂಡ ಹೋದ್ರೆ ಹೋಗ್ಬೇಕಾದಾಗ ಹಂಗೆ ಡೀಸೆಲ್ ಹಾಕ್ಸ್ಕೊಂಡು ನಾವು ಹೋಗಿದ್ರೆ ಬಟ್ಟೆ ಅಂಗಡಿ ಬ್ರೋಸನ್ ಓಪನಿಂಗ್ ಇತ್ತು, ಅದಕ್ಕೋಸ್ಕರ ಬಂಗಾರಪೇಟೆ ಕೂಡ ಹೋಗಿದ್ದು. ಹೋಗಪ್ಪಿ ಶಿಲ್ಪಕ್ಕ ಕೂಡ ಬಂದಿದ್ರು, ಹಂಗೆ ಬ್ರೋಸನ್ ಅವರು ನಮ್ಮನ್ನ ಈ ತರ ಕೂಡ ಸ್ವಾಗತ ಮಾಡಿದ್ರು. ಟೈಮ್ ನೋಡಿ 11 ಗಂಟೆ ಆಗಿತ್ತು. ಜನಸಾಗರ ಕೂಡ ಸೇರಿದ್ರು. 5ನೇ ಬ್ರಾಂಚ್ ಓಪನ್ ಮಾಡ್ತಾ ಇದ್ದು ಬಂಗಾರಪೇಟೆಯಲ್ಲಿ ಬ್ರೋಸನ್ ಅವರು, ಅದಕ್ಕೋಸ್ಕರ ಕಬ್ಣಚರಣ ಕೂಡ ಬಂದಿದ್ರು. ನಾವು ಕೂಡ ಎಲ್ಲರೂ ಕೂಡ ಹೋಗಿದ್ರೆ ಪಾದಯಾತ್ರೆ ಯಾವ ತರ ಇತ್ತು ಅಂತ ಕೂಡ ಕೇಳಿದೆ. ಅದೇ ತರ ಅವ್ರ ಕಷ್ಟ ಸುಖ ಕೂಡ ನಮ್ ಕೂಡ ಹಂಚ್ಕೊಂಡ್ರು. ಅದೇ ತರ ನಮ್ಮ ರೈತರ ಬಗ್ಗೆ ಏನಾದ್ರು ಒಂದು ಮಾತು ಹೇಳಿ ಅಂದಿದ್ದಕ್ಕೆ ಅವರು ಒಂದು ಮಾತು ಕೂಡ ಹೇಳಿದ್ರು, ನೀವೇ ಕೇಳಿಸ್ಕೊಂಬಿಡಿ. ಟೈಮ್ ನೋಡಿದ 2 ಗಂಟೆ ಕೂಡ ಆಗಿತ್ತು. ಬಿಗ್ ಬಾಸ್ ತನಿಷ್ ಅಕ್ಕ ಕೂಡ ಬಂದಿದ್ರು. ಅದೇ ತರ ನಮ್ಮ ಶಿಲ್ಪಕ್ಕ ಕಡೆಯಿಂದ ಚಿಕ್ಕದಾಗ ಒಂದು ಸಲ್ಮಾನ ಕೂಡ ಮಾಡಿದ್ರು. ಇವರು ಬಿಗ್ ಬಾಸ್ ಇದ್ದಾಗ ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಕೂಡ ಹೇಳಿದ್ರೆ. ಅದೇ ತರ ನಮ್ಮ ವಿಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತೀರಾ, ರೈತರನ್ನೇ ನನಗೆ ತುಂಬಾ ಇಷ್ಟ ಅಂತ ಕೂಡ ಹೇಳಿದ್ರು. ಅದೇ ತರ ನಮ್ಮ ಬ್ರೋಸನ್ ರಾಜೇಶ್ ಅಣ್ಣ ಅವಾಗ ಕಾಮಿಡಿ ಕೂಡ ಮಾಡ್ತಾ ಇದ್ದ ಸೈಕಲ್ ಗ್ಯಾಪ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಬ್ರೋಸನ್ ರಾಜೇಶ್ ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದಕ್ಕೆ. ನಾವ್ ಯಾರೆಲ್ಲ ಹೋಗಿದ್ರೆ ಎಲ್ಲ ಚಿಕ್ಕದಾಗ ಒಂದು ಸಲ್ಮಾನ ಕೂಡ ಮಾಡಿದ್ರು. ಅವ್ರ ಪ್ರೀತಿಗೆ ಯಾವತ್ತೂ ನಾವು ಸದಾ ಚುಣಿಯಾಗಿರ್ತೀರಿ. ಅದೇ ತರ ಫೋಟೋ ಇಟ್ಕೊಳ್ಳೋ ಟೈಮಲ್ಲಿ ಮಾರಿಯಾ ಕೂಡ ಬಂದಿದ್ರು. ನಮ್ಮ ಮಾರಿಯನ್ನ ನಾನು ಸೆಕೆಂಡ್ ಟೈಮ್ ಮೀಟ್ ಮಾಡ್ತಾ ಇದ್ದು. ನಮ್ಮ ರೈತರ ಪರವಾಗಿ ಒಂದು ಮಾತು ಹೇಳಂದಿದ್ದಕ್ಕೆ ಪಾಪ ಈ ಮಾತು ಕೂಡ ಹೇಳ್ತಾ ನಾನೇನ್ ಹೇಳ್ಕೊಟ್ಟೆ ಅದನ್ನೇ ಹೇಳಿ ಆರ್ಯ ಎಲ್ಲಾನು ಕೂಡ ನಗಿಸ್ನು. ಅದೇ ತರ ನಾವ್ಯಾರೆಲ್ಲ ಹೋಗಿದ್ರೆ ಎಲ್ಲರೂ ಹೊಟ್ಟೆ ತುಂಬಾ ಊಟ ಕೂಡ ಮಾಡಿದ್ರೆ. ಬ್ರೋಸನ್ ಅಂಗಡಿ ಎಲ್ಲಿರೋದಂತ ನೀವು ಕೇಳಿದ್ರೆ ಕೆಜಿಎಫ್ ಮೈನ್ ರೋಡ್ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ. ನೀವು ಯಾರಾದ್ರೂ ವಿಸಿಟ್ ಮಾಡಿಲ್ಲ ಒಂದ್ಸಲಿ ವಿಸಿಟ್ ಮಾಡಿ, ಒಳ್ಳೊಳ್ಳೆ ಆಫರ್ ಕೂಡ ಕೊಡ್ತಾರೆ. ಇವತ್ತಿನ ಕಥೆ ಇಷ್ಟು ನೋಡಿ, ಸಿಗ್ತೀನಿ ಫ್ರೆಂಡ್ಸ್.